ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಮಾರ್ನಿಂಗ್ ಬೆಳಿಗ್ಗೆ ವಾಕಿಂಗಿಗೆ ಹೋದ ವಿಡಿಯೋ ಮಾಡಿದ್ದ ಕಾರಣ ನನ್ನ ಕಾಲಿಗೆ ನೋಡ್ಬೋದು ನೀವು. ನಾನು ಕ್ರಾಕ್ಸ್ ಹಾಕಿ ಬಂದಿದ್ದೀನಿ. ನನಗೆ ಏನೋ ಯಾವ ತಲೆಯಲ್ಲಿದ್ದೆ ಗೊತ್ತಿಲ್ಲ, ಶೂ ಹಾಕೋದು ಮರ್ತೋಗಿದೆ. ಕ್ರಾಕ್ಸ್ ಹಾಕಿ ಬಂದಿದ್ದೆ, ಆ ದಿನ ನನಗೆ ಸರಿಯಾಗಿ ವಾಕೇ ಮಾಡಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಬಂದು ಮಗನನ್ನು ಸ್ಕೂಲಿಗೆ ಕಳಿಸಿ ಇವತ್ತು ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಸ್ಲ್ಯಾಪನ್ನು ಕ್ಲೀನ್ ಮಾಡೋದು ಅಂತ ಹೇಳಿ. ನಮ್ಮ ಟೆರೆಸ್ ನೋಡ್ಬೋದು ನೀವು, ಒಳ್ಳೆ ಗುಜರಿ ಅಂಗಡಿಯಾಗೆ ಆಗಿದೆ. ಸೊ ತುಂಬ ದಿನದಿಂದ ಕ್ಲೀನ್ ಮಾಡಬೇಕಂತ ಇದ್ವಿ, ಬಟ್ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಉದಾಸೀನೆ ಕಟ್ತಾ ಇತ್ತು, ಮತ್ತು ಅಡಿಕೆ ತುಂಬ ಇತ್ತು ಮೇಲೆ ಒಣಗಿಸಿದ್ದು, ಸೊಲ್ದದ್ದು ಕೂಡ ಇತ್ತು. ಸೊ ಒಂದು ಸಲ ಅಡಿಕೆದು ಕೆಲಸ ಆಗಲಿ ಅಂತಲೇ ವೇಟ್ ಮಾಡ್ತಾ ಇದ್ವಿ. ನಾವು ತುಂಬ ಕಡಿಮೆ ಕ್ಲೀನ್ ಮಾಡೋದು ಟೆರೆಸನ್ನು, ಒಂದು 6 ಮಂತ್ ಒನ್ಸ್ ಹಾಗೆ, ತುಂಬ ಕಡಿಮೆ ಹಾಗೆ ಕ್ಲೀನ್ ಮಾಡ್ತೀವಿ. ಸೊ ಇವತ್ತು ನಾನು ಹಸ್ಬೆಂಡಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಅವರೇ ಮಾಡಿದ್ದು, ನಾನು ಜಸ್ಟ್ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ. ನನಗೆ ಈ ಅಡಿಕೆದು ಧೂಳು ಅದೆಲ್ಲ ಆಗಲ್ಲ, ಅಭ್ಯಾಸ ಇಲ್ಲ ಅಲ್ಲ. ಆದರೆ ಅವರಿಗೆ ನಾನು ಹೆಲ್ಪ್ ಮಾಡಿದರೆ ಅವರು ಬೇಗ ಆದರೂ ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಮೇಲೆ ಒಬ್ಬರಿಗೆ ಮಾಡಲಿಕ್ಕೆ ಉದಾಸೀನೆ ಕಟ್ತದೆ ಅಂತ ಹೇಳಿ ಸೊ ನಾನು ಕೂಡ ಹೆಲ್ಪಿಗೆ ಬಂದದ್ದು. ಇವತ್ತಿನಿಂದ 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಾನು ಮಧ್ಯಾಹ್ನದ ನಂತರ ಕೆಲಸಕ್ಕೆ ಹೋಗ್ತೀನಿ, ಫುಲ್ ಡೇಗೆ ಒಂದು ಇದು ಮಾಡ್ಬೋದು ಅಂತ ಅಂದ್ಕೊಂಡ್ವಿ. ಬಿಕಾಸ್ ಬೆಳಿಗ್ಗೆ ಟೈಮಲ್ಲಿ ಆದರೂ ಮಾಡ್ಬೋದು, ಬಿಸಿಲಿನ ಟೈಮಲ್ಲಿ ಮೇಲೆ ಕೆಲಸ ಮಾಡಲಿಕ್ಕೇ ಆಗಲ್ಲ. ಈ ಸಲ ಏನು ಬಿಸಿಲು, ಸಲೂನಲ್ಲಿ ಕೂಡ ನಿಲ್ಲಲಿಕ್ಕೆ ಆಗಲ್ಲ, ಎ ಸಿ ಇಲ್ಲದೆ ನಮಗೆ ಅಲ್ಲಿ ಇರಲಿಕ್ಕೇ ಆಗ್ತಾ ಇಲ್ಲ ಪಾರ್ಲರಲ್ಲಿ ಎಲ್ಲ. ಸೊ ಈಗ ನಾನು ಇಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. 1-2 ಸಲ ತುಂಬಿದೆ ಅಷ್ಟೇ ನಾನು ಆಗ್ಬೋದು, ಅದ್ರ ನಂತರ ನನಗೆ ಆಗಿಲ್ಲ. ಅವರು ನನ್ನ ಪಜಿತಿ ನೋಡಿಕೊಂಡು ನೀನು ಸಾಕು, ನನಗೆ ಸ್ವಲ್ಪ ಗೋಣಿ ಮಾತ್ರ ಇಡಿ ಅಂತ ಹೇಳಿದರು. ಅದಕ್ಕೇ ನಾನು ಕ್ಲೀನ್ ಮಾಡ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಉಂಟು, ಮಾಡಿದರೆ 2 ದಿನ ಬೇಕಂತ ಗೊತ್ತಿತ್ತು ನಮಗೆ. ಸೊ ಫ್ರೀ ಇರುವಾಗ ಮಾಡೋಣ ಅಂತ ಅಂದ್ಕೊಂಡ್ವಿ, ಮತ್ತು ಇನ್ನು ಫ್ರೀ ಆಗೋದು ಯಾವಾಗ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಒಂದು ಸೈಡಲ್ಲಿ ಒಂದು ಸ್ವಲ್ಪ ಮುಗಿಸಿ ಈ ಸೈಡಿಗೆ ಬಂದಿದ್ದೀವಿ. ಏನು ಬೇಡ ಅಂತ ಅನಿಸ್ತದೆ ಅಲ್ಲ, ಅದೆಲ್ಲ ಮೇಲೆ ತಂದು ಬಿಸಾಡೋದು ನಾವು. ಅತ್ತೆ ಹೇಳ್ತಾ ಇದ್ರು ತುಂಬ ದಿನದಿಂದ ಕ್ಲೀನ್ ಮಾಡುವ ಅಂತ ಹೇಳಿ. ಯಾಕಂದರೆ ಗುಜರಿಗೆ ಕೊಡಲಿಕ್ಕೆ ತುಂಬ ಐಟಮ್ಸ್ ಇತ್ತು. ಅಂದರೆ ನಾವು ಒಂದೇ ಸಲಕ್ಕೆ ಕೊಡ್ತೀವಿ ಯಾವತ್ತೂ ಕೂಡ, ಮತ್ತೆ ಎಲ್ಲ ಕೊಡ್ತಾ ಇರಲ್ಲ ಐಟಮ್ಸ್ ಗುಜರಿಗೆ. ಸೊ ಒಂದು ಕ್ಲೀನ್ ಮಾಡುವ ಅಂತಲೇ ಹೇಳ್ತಾ ಇದ್ರು. ಇದೆಲ್ಲ ನಮ್ಮದು ಡೈನಿಂಗ್ ಟೇಬಲ್, ಇದು ಚೇರ್, ತುಂಬ ಹಳೆಯದು ಚೇರ್ಸ್ಗಳಿವೆಲ್ಲ. ನಮ್ಮ ಹಳೆ ಮನೆ 21 ವರ್ಷ ಆಯಿತು. ಸೊ ಆಗದ್ದು ಚೇರ್ ಅಂತೆ ಇದೆಲ್ಲ. ಸೊ ಈಗ ಅದೆಲ್ಲ ಶೇಕ್ ಆಗ್ತವೆ. ಸೊ ನಾವು ಅದನ್ನೆಲ್ಲ ಮೇಲೆ ತಂದು ಇಟ್ಟಿದ್ದೀವಿ. ಈ ಸೈಡ್ ಬಿಸಾಡಲಿಕ್ಕೂ ಮನಸ್ಸಿಲ್ಲ, ಈ ಸೈಡ್ ಸೇಲ್ ಮಾಡಲಿಕ್ಕೂ ಮನಸ್ಸಿಲ್ಲ, ಆ ಟೈಪಲ್ಲಿ ಆಗಿದೆ ಅದು. ಈಗ ಇಡೋದು ಒಂದು ಸ್ವಲ್ಪ ಸಮಯ. ನಮ್ಮ ಸಲಾನ್ನ ಪೇಂಟ್ ಉಂಟು, ಮನೆಯ ಪೇಂಟ್ ಉಂಟು, ಅದರ ನಂತರ ಹಸ್ಬೆಂಡಿದು ಅಣ್ಣ ಕೆಳಗೆ ಮನೆ ಕಟ್ಟಿದಾರಲ್ಲ ಅವ್ರದ್ದು ಸ್ವಲ್ಪ ಪೇಂಟ್, ಎಲ್ಲ ಪೇಂಟ್ಗಳ ಇದ್ದೆ. ಒಂದು ಕಲರ್ಸ್ ಕೂಡ ಕಂಪ್ಲೀಟ್ ಇಲ್ಲ. ಸೊ ಅದು ಹಾಗೇ ಬಿದ್ದುಕೊಂಡುಂಟು, ಬಿಸಾಡಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ. ಇಷ್ಟು ಪೇಂಟ್ ಹೇಗೆ ಬಿಸಾಡೋದು ಅಂತ ಹೇಳಿ. ಒಂದು ಸ್ವಲ್ಪ ಪೇಂಟ್ಗಳೆಲ್ಲ ಗಟ್ಟಿ ಕೂಡ ಆಗಿದೆ. ಸೊ ಅದನ್ನೆಲ್ಲ ಬಿಸಾಡ್ತಾನೆ ಇದ್ದೀವಿ. ಎಲ್ಲರ ಮನೆಯಲ್ಲಿ ಇದೇ ಇರ್ಬೋದು. ಇದು ಗೋಡ್ರೇಜ್ ಕೂಡ ನೋಡ್ಬೋದು ನೀವು, ಇದು ಹಸ್ಬೆಂಡಿದ್ದು ದೊಡ್ಡ ಅಣ್ಣಂದು. ಸೊ ಇದು ಮೊದಲು ನಮ್ಮದು ಕೆಳಗೇನೆ ಇತ್ತು, ಅದರ ನಂತರ ಅದರದ್ದು ಕಾಲು ಸ್ವಲ್ಪ ಕಟ್ಟಾಗಿದೆ. ಸೊ ಒಂದು ಸಲ ನನ್ನ ಮಗ ಆಟ ಆಡುವಾಗ ಅವನ ಮೈ ಮೇಲೆ ಬೀಳಲಿಕ್ಕೆ ಆಯಿತು. ಸೊ ಅದರ ನಂತರ ನಾವು ಅದನ್ನು ಮೇಲೆ ಇಟ್ಟಿದ್ದೀವಿ. ಯಾಕಂದರೆ ಬಿದ್ದು ಬಿಟ್ಟರೆ ಹೇಳಲಿಕ್ಕೆ ಆಗಲ್ಲ ಮಕ್ಕಳಿದು, ಅದಕ್ಕೆ ಮೊದಲೇ ಕಾಲಿಲ್ಲ ಅಂತೇಳಿ ಅದು ಕೂಡ ಮೇಲೆ ಇಟ್ಟಿದ್ದೀವಿ. ತುಂಬ ಐಟಮ್ಸ್ ಉಂಟು. ಈಗ ಕ್ಲೀನ್ ಮಾಡಿ ಅರ್ಧ ಸುಸ್ತಾಯಿತು. ಮಧ್ಯಾಹ್ನ ಆಗಿ ಹೋದರೂ ಕೂಡ ನಮ್ಮದು ಆಗಿರಲಿಲ್ಲ. ಅತ್ತೆ ಊಟಕ್ಕೆ ಕರಿತಾನೇ ಇದ್ದರು, ಬನ್ನಿ ಅಂತ ಹೇಳಿ. ಒಂದು ಸಲ ಮುಗಿಸಿ ಬಿಡೋಣ ಅಂತ ಅನಿಸಿತು, ಅದು ಆಗಲಿಕ್ಕಿರಲಿಲ್ಲ. ನಮಗೆ ಗೊತ್ತಿತ್ತು ಆದರೂ ಸಾಧಾರಣ ಆಗುವಷ್ಟಾದರೂ ಮಾಡ್ಬೋದಲ್ಲ ಅಂತ. ಇಷ್ಟು ಈಗ ಗುಜರಿಗೆ ಕೊಡಲಿಕ್ಕೆ ಐಟಮ್ ತೆಗೆದಿದ್ದೀವಿ, ಇನ್ನೂ ಕೂಡ ತೆಗಿಲಿಕ್ಕುಂಟು. ಸಾಧಾರಣ ಕ್ಲೀನ್ ಮಾಡಿದ್ವಿ, ಬಟ್ ಲಂಚ್ ಟೈಮ್ ಮೊದಲು ಒಂದು ಗುಡಿಸ್ಕೊಳ್ತೀವಿ, ಅದರ ನಂತರ ಲಂಚ್ ಮಾಡಿ ಇವತ್ತಿಗೆ ಸ್ಟಾಪ್ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ. ಇಲ್ಲಾಂದರೆ ಹಸ್ಬೆಂಡ್ ಮತ್ತೆ ಮಾಡ್ತಾರಂತೆ. ಸೊ ಇಷ್ಟು ಕ್ಲೀನ್ ಮಾಡಿ ಆಗಿದೆ ಆಲ್ಮೋಸ್ಟ್. ಅದರ ನಂತರ ನಾನು ಸ್ನಾನ ಮಾಡಿ ಮತ್ತೆ ಸಲೋನಿಗೆ ಬಂದೆ, ಬೆಳಿಗ್ಗೆಯಿಂದ ಬಂದಿರಲಿಲ್ಲ ಅಂತ ಹೇಳಿ. ಬಂದು ಒಂದು ಹೇರ್ ಕಟ್ ಮಾಡಿಸ್ಕೊಂಡೆ. ಬಿಕಾಸ್ ನೀವು ನೋಡ್ಬೋದು ನನ್ನ ಹೇರ್ ಎಲ್ಲ ಡ್ರೈ ಆಗಿ ತುದಿ ಎಲ್ಲ ಒಟ್ರಾಶಿ ಆಗಿದೆ. ಸೊ ನನಗೆ ಕಟ್ ಮಾಡಲಿಕ್ಕೆ ಇತ್ತು.
ಸೊ ಈಗ ನಿರೋಷ ಕಟ್ ಮಾಡ್ತಾ ಇದ್ದಾಳೆ. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ನಾವು ನಮ್ಮದು ನಿರೋಷನ ಹತ್ರನೇ ಮಾಡಿಸೋದು, ಬಿಕಾಸ್ ಅವಳಿಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ. ಈಗ ಎಲ್ಲ ಕೂಡ ಮಾಡ್ತಾಳೆ ಕೂಡ ಅವಳು. ಸೊ ನಾನಿವತ್ತು ಲೇಯರ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಬೇಕು, ಮನಸ್ಸುಂಟು ಉದ್ದ ಮಾಡಬೇಕು ಅಂತ ಹೇಳಿ. ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಲಾಂಗ್ ಹೇರ್ ಮಾಡಲಿಕ್ಕೆ ಆಗಲ್ಲ. ಲೈಕ್ ಸ್ವಲ್ಪ ಜನರ ಹೇರ್ ಥಿಕ್ ಇರುತ್ತೆ. ಸೊ ನನ್ನ ಹೇರ್ ಥಿಕ್ ಉಂಟು ಕ್ವಾಂಟಿಟಿ ವೈಸಲ್ಲಿ. ಸೊ ಆ ಹೇರ್ಗಳು ಏನಂದರೆ ಲಾಂಗ್ ಆಗುವಾಗ ಸ್ಕಾಲ್ಫಿಗೆ ಹೆವಿ ಆಗುತ್ತೆ. ಸೊ ಸ್ಕಾಲ್ಫಿಗೆ ಹೆವಿ ಆಗೋದ್ರಿಂದ ಅದು ಬೀಳತ್ತೆ. ಒಂದು ಸ್ವಲ್ಪ ಜನ ಕೇಳ್ತೀರ ತುಂಬ ಯಾಕೆ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ. ಸೊ ನಾನು ಅದಕ್ಕೋಸ್ಕರ ಲಾಂಗ್ ಇಟ್ಕೊಳ್ಳಲ್ಲ. ಇನ್ನೊಂದು, ನಾನು ಲಾಂಗ್ ಮಾಡಿದ ನಂತರ ತುಂಬ ಬ್ಯುಸಿ ಇರುವಾಗ, ಅರ್ಜೆಂಟ್ ಇರುವಾಗ ತೆಗೆದು ಟೈಟ್ ಕಟ್ಟೋದ್ರಿಂದ ಫೋರ್ಹೆಡ್ ಕೂಡ ಹಿಂದೆ ಹೋಗುತ್ತೆ. ಸೊ ಈ 2 ರೀಸನ್ಗಳಿಂದ ನಾನು ಶಾರ್ಟ್ ಮಾಡೋದು. ನೆಕ್ಸ್ಟ್ ಬಂದು ನಾವೊಂದು ಶಾರ್ಟಿಗೆ ರೆಡಿ ಮಾಡ್ತಾ ಇದ್ವಿ. ಈ ಶಾರ್ಟ್ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ. ನೋಡದಿದ್ದರೂ ಪ್ಲೀಸ್ ಚೆಕ್ ಮಾಡಿ. ಸೊ ಈ ಶಾರ್ಟಲ್ಲಿ ನಾವು ಹೇಳಿದರೆ ಸ್ವಲ್ಪ ಜನ ಆಂಟಿ ಅಂತ ಕರೀತಾರೆ ಅಂತೆ. ಅಫ್ಕೋರ್ಸ್ ಸ್ವಲ್ಪ ಜನ ಆಂಟಿ ಅಂತ ಕರೀತಾರೆ, ಅದು ಕೂಡ ನಮ್ಮ ಏಜಿನವರು, ಹತ್ತಿರದವರೆಲ್ಲ ಕರೀತಾರೆ. ಆಗ ತುಂಬ ಬೇಜಾರಾಗ್ತದೆ, ನಗೆ ಬರುತ್ತೆ. ಇದು ಮಾಡಿದ ವಿಡಿಯೋದು ನೆಕ್ಸ್ಟ್ ಡೇನೇ ಯಾರೊಬ್ಬರು ಆಂಟಿ ಕರೆದ್ರು ನನಗೆ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನಾನು ವಾಕಿಂದ ಬಂದಿದ್ದೀನಿ. ಈಗ ವಾಕಿಂದ ಬಂದು ಮಗನಿಗೆ ರೆಡಿ ಮಾಡಿ ಕಳಿಸಿ ನೆಕ್ಸ್ಟ್ ಇವತ್ತು ನಾನು ಸ್ವಲ್ಪ ರೂಮಿನಲ್ಲಿ ನನ್ನದು ಟೀ ಶರ್ಟ್ಸ್ ಎಲ್ಲ ಸರಿ ಮಾಡಿ ಇಡ್ತೀನಿ ಅಂತ ಅಂದ್ಕೊಂಡೆ. ಹಸ್ಬೆಂಡ್ ಮೇಲೆ ಎಲ್ಲನೂ ಕ್ಲೀನ್ ಮಾಡ್ತಾನೆ ಇದ್ದಾರೆ ಇನ್ನೂ ಕೂಡ. ಬಟ್ ಇವತ್ತು ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು. ಸೊ ಇಬ್ಬರು ಬೇಡ ಅಂತ ಹೇಳಿ ನಾನು ನನ್ನ ಕೆಲಸನಾದರೂ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹೊಸ ಟೀ ಶರ್ಟ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ಜಾಗ ಬೇಕು ಅಂತ ಹೇಳಿ ಬಂದೆ. ಇನ್ನೊಂದು, ನನಗೆ ನೆನಪಿನ ಶಕ್ತಿ ಸಹ ಕಡಿಮೆನೇ. ನನಗೆ ಯಾವ ಟೀ ಶರ್ಟ್ಸ್ ಉಂಟು ನನ್ನ ಹತ್ರ, ಯಾವ ಕಲರಲ್ಲಿ ಉಂಟು ಅಂತ ಹೇಳಿ ಕೂಡ ನೆನಪಿರೋದಿಲ್ಲ. ಈ ಟೀ ಶರ್ಟ್ಸ್ಗಳನ್ನು ನೀವು ನೋಡ್ಬೋದು, ನಾನು ಜಾಸ್ತಿ ಹಾಕೋದು. ಇದು ಆ್ಯಕ್ಚುಲಿ ಮ್ಯಾಕ್ಸ್ ಇದು ಟೀ ಶರ್ಟ್. ನನಗೆ ಇದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನಿಸುತ್ತೆ. ಕಂಫರ್ಟೇಬಲ್ ಅಂತ ಹೇಳಿಕೊಂಡೆ ಒಂದು 7-8 ತರಿಸಿಟ್ಟಿದ್ದೀನಿ. ಸೇಮ್ ಕಲರ್ ಮಾತ್ರ ಚೇಂಜ್, ಟೀ ಶರ್ಟ್ಸ್ ಎಲ್ಲ ಸೇಮೇ. ಬಟ್ ಈಗ ಏನಾಗಿದೆ ಅಂದರೆ ನಾನು ವಿಡಿಯೋ ಮಾಡೋದ್ರಿಂದ ಟೀ ಶರ್ಟ್ ಕಲರ್ ಮಾತ್ರ ಚೇಂಜ್, ಸೇಮ್ ಟೀ ಶರ್ಟ್ ಹಾಕ್ಕೊಳ್ತಿದ್ದೀನಿ ಹಾಗೆ ಅನಿಸುತ್ತೆ. ಮೊದಲು ನಾನು ವಿಡಿಯೋ ಎಲ್ಲ ಮಾಡ್ತಾ ಇರಲಿಲ್ಲ ಅಲ್ಲ, ಸೊ ನಾನು ನನ್ನ ಕಂಫರ್ಟನ್ನೇ ನೋಡ್ತಾ ಇದ್ದೆ. ಸೊ ಇವರೆಲ್ಲ ನನಗೆ ಸಲೂನಲ್ಲಿ ಬರುವಾಗ ಹೇಳೋದು, ಮೇಡಮ್ ನಿಮ್ಮದು ಟೀ ಶರ್ಟ್ಸ್ ಎಲ್ಲ ಸೇಮ್ ಕಾಣಿಸುತ್ತೆ, ಕಲರ್ ಮಾತ್ರ ಬೇರೆದು ಅಂತ ಹೇಳಿ. ನನ್ನ ಹತ್ರ ಸ್ವಲ್ಪ ಕಾರ್ಡ್ ಸೆಟ್ಗಳು ಕೂಡ ಇವೆ, ಅದನ್ನು ನನಗೆ ನೆನಪು ಕೂಡ ಇಲ್ಲ ನನ್ನ ಹತ್ರ ಇದ್ದದ್ದು. ನಾನು ಸಡನ್ನಾಗಿ 5 kg ಜಾಸ್ತಿ ಆಗಿದ್ದೆ. ಸೊ ಅದಕ್ಕೋಸ್ಕರ ಅದು ನಾನು ಕೂಡ ಹಾಕ್ತಾ ಕೂಡ ಇರಲಿಲ್ಲ. ಬಿಕಾಸ್ ಕಾರ್ಡ್ ಸೆಟ್ಟಲ್ಲಿ ಜಾಸ್ತಿಯಾಗಿ ಕ್ರಾಪ್ ಟಾಪ್ ಟೈಪಲ್ಲಿ ಸಿಗತ್ತೆ. ಸೊ ಅದು ಗಿಡ್ಡ ಇರುತ್ತೆ, ಅದು ನನಗೆ ಹಾಕಲಿಕ್ಕೆ ಕೂಡ ಸರಿ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ತೆಗೆದು ಬಿಸಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಒಂದು ಟ್ರಯಲಿಗೆ ಈ ಸಲ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ, ಸೊ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ. ಗೊತ್ತಿಲ್ಲ ಎಷ್ಟಾಗ್ತದೆ ಅಂತ. ಇನ್ನುವರೆಗೂ 2 kgಯಲ್ಲಿ ಸ್ಟಕ್ ಆಗಿ ಕೂತಿದ್ದೀನಿ. ಸೊ ಹಾಗೆ ನಾನು ಈ ಪ್ಯಾಕೆಟ್ಸ್ಗಳಲ್ಲಿ ಇಡೋದು, ಬಿಕಾಸ್ ನನಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಜೀನ್ಸ್ ಸಪ್ರೇಟ್ ಪ್ಯಾಕೆಟ್ಸಲ್ಲಿ, ಟೀ ಶರ್ಟ್ಸ್ ಆ ಥರ ಎಲ್ಲ ಇಡೋದು. ಸೊ ನಮಗೆ ತೆಗಿಲಿಕ್ಕೆ ಈಸಿ ಆಗತ್ತೆ ಅಲ್ಲ, ಇಲ್ಲ ಅಂತ ಹೇಳಿದರೆ ಹುಡುಕ್ತಾ ಇರಬೇಕು ಅಂತ ಹೇಳಿ. ಇನ್ನು ಸ್ನಾನ ಎಲ್ಲ ಏನೂ ಆಗಿಲ್ಲ. ಫಸ್ಟ್ ಒಂದು ಸಲ ಇದನ್ನೆಲ್ಲ ಮುಗಿಸಿಯೇ ಬಿಡೋಣ ಅಂತ ಅಂದ್ಕೊಂಡೆ. ನಾನು ಎಲ್ಲ ಐಟಮ್ಸನ್ನು ತೆಗಿಲಿಕ್ಕೆ ಹೋಗಿಲ್ಲ. ಡೈಲಿ ಬೇಸಿಸಲ್ಲಿ ಕೆಲಸಕ್ಕೆ ಹೋಗಲಿಕ್ಕಿರ್ತದೆ, ಅದನ್ನು ಮಾತ್ರ ತೆಗೆದು ಇಟ್ಟಿದ್ದೀನಿ. ಬಿಕಾಸ್ ಡೈಲಿ ಯೂಸ್ ಮಾಡಲಿಕ್ಕೆ ಎಷ್ಟು ಬಟ್ಟೆ ಇದ್ದರೂ ಕೂಡ ಸಾಕಾಗಲ್ಲ. ಈಗ ಯೂನಿಫಾರ್ಮ್ ಟೈಪಲ್ಲಿ ಇದ್ದರೆ ಆದರೂ ಬಟ್ಟೆ ಬಚಾವಾಗತ್ತೆ. ಬಟ್ ಈಗ ವೀಡಿಯೋಸ್ ಮಾಡೋದ್ರಿಂದ ಇನ್ನೂ ಬಟ್ಟೆಗಳು ಬೇಕಾಗಿದೆ. ನನ್ನ ಹಸ್ಬೆಂಡೇ ಹೇಳ್ತಾರೆ, ನನಗೆ ಅನಿಸುತ್ತೆ ನಾನು ಡೈಲಿ ಒಂದೇ ವೀಡಿಯೋದಲ್ಲಿ ಒಂದೇ ಡ್ರೆಸ್ಸಲ್ಲಿ ಬರ್ತಾ ಇದ್ದೀನಿ ಅಂತ ಅನಿಸುತ್ತೆ ಅಂತ ಹೇಳಿ. ಎಲ್ಲ ಫೋಲ್ಡಿಂಗ್ ಮಾಡಿ ಆಗಿದೆ. ಈಗ ನಾನು ಕಬರ್ಡಲ್ಲಿ ತೆಗೆದಿಡೋದು. ನಮ್ಮ ಮನೆಯಲ್ಲಿ ಎಲ್ಲ ರೂಮ್ಸಿಗೆ ಕೂಡ ಈ ಥರ ಕಬರ್ಡ್ಸ್ ಆಲ್ರೆಡಿ ಮಾಡಿದ್ದಾರೆ, ಅಂದರೆ ಗೋಡೆಗೇನೆ. ಸೊ ಈ ಥರ ಅದನ್ನು ಕವರಿಂಗ್ ಮಾತ್ರ ಕ್ಲೋಸಿಂಗ್ ಮಾಡಿಸಿದ್ದೀವಿ. ಅದರಿಂದ ನಮಗೆ ಸ್ವಲ್ಪ ಸ್ಪೇಸ್ ಆಗುತ್ತೆ. ನಾರ್ಮಲ್ ಕಬರ್ಡ್ಸ್ಗಳನ್ನೆಲ್ಲ ನಾವು ಒಂದು ರೂಮಿಗೆ ಶಿಫ್ಟ್ ಮಾಡಿ ಇಟ್ಟಿದ್ದೀವಿ. ಬಿಕಾಸ್ ಅದು ಕೂಡ ಅಡ್ಡ ಆಗುತ್ತೆ ಅಂತ ಹೇಳಿ. ನಾವು ಆ್ಯಕ್ಚುಲಿ ಒಂದು ದೊಡ್ಡ ಬೆಡ್ ಇಟ್ಟು ಒಂದು ಸಿಂಗಲ್ ಬೆಡ್ ಇಟ್ಟಿರೋದ್ರಿಂದ ಫುಲ್ ರೂಮೇ ಬೆಡ್ ಆಗಿದೆ. ಸೊ ಇಲ್ಲಿ ಮತ್ತೆ ಕಬರ್ಡ್ ಇಟ್ಟರೆ ಜಾಗ ಸಾಕಾಗಲ್ಲ ಅಂತ ಹೇಳಿ ಸೊ ಇದರಲ್ಲಿಯೇ ಇಡೋದು. ಇದು ಬಂದು ನೀತನ ಟೀ ಶರ್ಟ್ ಆಗ್ಬೋದು. ನನ್ನ ಹತ್ರ ಮತ್ತು ನೀತನ ಹತ್ರ ಸೇಮ್ ಟೀ ಶರ್ಟ್ ಉಂಟು. ಸೊ ನನ್ನ ಕಬಡಿಗೆ ಬಂದು ಬಿದ್ದಿತ್ತ ಅಂತ ಅದು. ಸೊ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೆ.
ಈ ಥರದ್ದು ಜಾಕೆಟ್ ಎಲ್ಲ ಈಗ ಬೇಕಲ್ಲ, ತುಂಬ ಬಿಸಿಲುಂಟು, ಆ್ಯಕ್ಟಿವ್ ಓಡಿಸ್ಲಿಕ್ಕೇ ಆಗಲ್ಲ. ಸೊ ಅದು ಜಾಕೆಟ್ ಸ್ವಲ್ಪ ಯೂಸ್ ಆಗ್ತದೆ ನನಗೆ ಹಾಕ್ಕೊಂಡು. ಮಧ್ಯಾಹ್ನದ ಊಟದ ಟೈಮಿಗೆ ಬರುವಾಗ ತುಂಬ ಅಂದರೆ ತುಂಬ ಬಿಸಿಲು. ಸೊ ಅದನ್ನೆಲ್ಲ ತೆಗಿತಾ ಇದ್ದೆ. ಸೊ ನಾವು ಎಲ್ಲ ಕೂಡ ನಾನು ಪೌಚಲ್ಲಿಯೇ ಇಡೋದು, ಆದಷ್ಟು ಎಲ್ಲದೂ ಕೂಡ ಪೌಚಲ್ಲಿಯೇ ಇಡೋದು. ನಾನು ಎಕ್ಸ್ಟ್ರಾ ಪೌಚಸ್ಗಳನ್ನು ತಂದು ಇಟ್ಕೊಳ್ತೀನಿ. ಬಿಕಾಸ್ ನನ್ನ ಬಟ್ಟೆ ಮಾತ್ರ ಅಂತಲ್ಲ, ಮಗಂದು ಅಥವಾ ಹಸ್ಬೆಂಡಿದು ಎಲ್ಲ ಬಟ್ಟೆ ಕೂಡ ನಾನು ಪೌಚಲ್ಲಿಯೇ ಇಡೋದು. ಹಸ್ಬೆಂಡಿದು ಕಬರ್ಡನ್ನು ಹಸ್ಬೆಂಡೇ ಸೆಟ್ ಮಾಡ್ಕೊಳ್ತಾರೆ. ಅವರ ಕೆಲಸ ಅವರೇ ಮಾಡ್ಕೊಳ್ಳೋದ್ರಿಂದ ನನಗೆ ಅಷ್ಟೇನು ದೊಡ್ಡ ಕೆಲಸ ಅಂತ ಆಗಲ್ಲ. ಮಗಂದು ಕೂಡ ಅವ್ರು ಸೆಟ್ ಮಾಡ್ತಾರೆ. ಬಟ್ ಮಗಂದು ಒಂದು ಸಲ ನಾನು ಸೆಟ್ ಮಾಡಿಕೊಟ್ಟಿದ್ರೆ ಅವ್ರು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾರೆ. ಇದೆಲ್ಲ ನನ್ನದು ಕಟ್ ಪೀಸಸ್ ಏನಿರ್ತದೆ ಅದನ್ನು ನಾನು ತೆಗೆದಿಟ್ಕೊಳ್ತೀನಿ, ನೆಕ್ಸ್ಟ್ ಸ್ಟಿಚ್ಚಿಂಗಿಗೆ ಯೂಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದೊಂದು ಬಾತ್ ಕ್ಯಾಪ್, ಅದು ಕೂಡ ವಾಶ್ ಮಾಡಿದ್ದೆ, ಅದನ್ನು ಕೂಡ ವಾಶ್ರೂಮಲ್ಲಿ ಇಟ್ಟು ಬಂದೆ. ಸೊ ನನಗೆ ಅನಿಸುತ್ತೆ ಲೇಡೀಸ್ಗಳಿಗೆ ಎಲ್ಲಿ ಚಂದ್ರಲೋಕದಲ್ಲಿ ಹೋಗಿ ಬರೋದಾದರೂ ಕೂಡ ಎಲ್ಲ ಕೆಲಸ ಮಾಡಿ ಇಟ್ಟು ಹೋಗ್ಬೇಕಾ ಅಂತ. ಸೊ ಹಾಗೆ ಎಲ್ಲ ಹೆಂಗಸರ ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಕೂಡ ಮಾಡಬೇಕು, ಹೊರಗೆ ಕೂಡ ಮಾಡಬೇಕು. ಬಟ್ ನನಗೆ ನನ್ನ ಹಸ್ಬೆಂಡ್ ಸ್ವಲ್ಪ ಮಾಡ್ತಾರೆ, ಆದರೂ ಕೂಡ ಇಲ್ಲಿ ನಮಗೆ ಕಾಣಿಸಿದ್ದು ಕಣ್ಣಿಗೆ ಕೆಲಸ ಅವರಿಗೆ ಕಾಣಿಸೋದಿಲ್ಲ ಅಲ್ಲ, ಏನು ಮಾಡೋದು. ಅದರ ನಂತರ ಇಡೆಯಲ್ಲಿ ನಾನೊಂದು ಸಲ ಮೇಲೆ ಹೋಗಿ ಬಂದೆ. ಹಸ್ಬೆಂಡ್ ಮಾಡ್ತಾನೆ ಇದ್ರಲ್ಲ ಕೆಲಸ, ಎಷ್ಟಾಗಿದೆ ಅಂತ ಹೇಳಿ ನೋಡಿ ಬರೋಣ ಅಂತ ಹೇಳಿ. ಅವರೀಗ ಸ್ಪ್ರೇ ಮಾಡ್ತಾನೆ ಇದ್ದಾರೆ, ಬಟ್ ಅವರು ಡೀಪಾಗಿ ಸ್ಪ್ರೇ ಮಾಡ್ತಾ ಇಲ್ಲ. ಅವರು ಈ ಥರ ಸ್ಪ್ರೆಡ್ಡಾಗಿ ಮಾಡ್ತಾ ಇದ್ದಾರೆ. ಬಿಕಾಸ್ ಸ್ಲೋಲಿಯಾಗಿ ಡೀಪಾಗಿ ಮಾಡಲಿಕ್ಕೆ ಹೋಗಿದ್ರೆ ಅದು ಸಾಧ್ಯನೇ ಇಲ್ಲ ಇವತ್ತು. ಮತ್ತು ತುಂಬ ಕೂಡ ಉಂಟು, ತುಂಬ ಸಮಯ ತನಕ ಶೀಟ್ ಕೂಡ ಇರಲಿಲ್ಲ ಅಲ್ಲ. ಈಗ ಶೀಟ್ ಹಾಕಿ ಆಯಿತು 6-7 ವರ್ಷ. ಬಟ್ ಆ ಮೊದಲು ಸೀಟ್ ಇರಲಿಲ್ಲ ಅಲ್ಲ. ಸೊ ಅದ್ರದ್ದು ಕೂಡ ಪಾಮಾಜಿ ಎಲ್ಲ ಇರ್ತದೆ ಅಲ್ಲ. ಸೊ ಇಷ್ಟು ಕ್ಲೀನ್ ಮಾಡಿದ್ದಾರೆ, ಇಷ್ಟು ಆಲ್ಮೋಸ್ಟ್ ಸಾಕು. ಅಷ್ಟಾಗಿ ಇನ್ನೊಂದು ರೂಮಿಗೆ ಬಂದೆ. ಇಲ್ಲಿ ರೂಮಲ್ಲಿ ನಾವು ನನ್ನ ಮಗನ ಬಟ್ಟೆ ಎಲ್ಲ ಇಡೋದು. ಇಲ್ಲಿ ನೀತನ ಬಟ್ಟೆ ಮತ್ತು ಮಗನ ಬಟ್ಟೆ ಇರುತ್ತೆ. ಈ ಕಬಡಲ್ಲಿ ಮಗನ ಬಟ್ಟೆ ಇರುತ್ತೆ, ಇದರ ನೆಕ್ಸ್ಟಲ್ಲಿ ಇರೋದು ಅದರಲ್ಲಿ ನೀತನ ಬಟ್ಟೆ ಇರುತ್ತೆ. ಸೊ ಮಗನದು ಬಟ್ಟೆ ಸ್ವಲ್ಪ ತೆಗೆದಿಡೋಣ ಅಂತ ಹೇಳಿ ಬಂದೆ. ಮಗನಿಗೆ ಜಾಸ್ತಿ ಬಟ್ಟೆ ಈಗ ಯೂಸ್ ಆಗಲ್ಲ, ಬಿಕಾಸ್ ಅವನು ಯೂನಿಫಾರ್ಮ್ ಯೂಸ್ ಮಾಡ್ತಾನಲ್ಲ, ಅದರಿಂದ. ಮೊದಲು ತುಂಬ ಬಟ್ಟೆ ಬೇಕಿತ್ತು. ಬಟ್ ಬಾಯ್ಸಿದು ಬಟ್ಟೆ ಅಂತೂ ಇನ್ನೊಬ್ಬರಿಗೆ ಶೇರ್ ಕೂಡ ಮಾಡಲಿಕ್ಕೆ ಆಗಲ್ಲ, ಹಾಗೆ ಬಿಡುತ್ತೆ. ಎಲ್ಲರ ಮಕ್ಕಳದ್ದು ಪ್ರಾಬ್ಲಮ್ ಇದೇನೋ ಅಥವಾ ನನ್ನ ಮಗನ ಪ್ರಾಬ್ಲಮ್ ಇದೇನೋ ಅಂತ ಗೊತ್ತಿಲ್ಲ. ಬಟ್ ನಾನು ಈ ಥರ ಪೌಚಸ್ಸಲ್ಲಿ ತೆಗೆದಿಡೋದ್ರಿಂದ ನಮಗೆ ಈಸಿ ಆಗುತ್ತೆ ತೆಗಿಲಿಕ್ಕೆ. ಈ ಪೌಚ್ ಏನುಂಟು ನಾನು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಇದನ್ನು ಹ್ಯಾಂಗ್ ಮಾಡಿದರೆ ಒಳ್ಳೇದಿರುತ್ತೆ ಆ್ಯಕ್ಚುಲಿ, ತೆಗಿಲಿಕ್ಕೆ ಎಲ್ಲ. ಬಟ್ ನಮಗೆ ಹ್ಯಾಂಗಿಂಗಿಗೆ ನಾನು ಆಪ್ಷನ್ ತೆಗೆದಿಟ್ಟು ಎಲ್ಲ ಕಡೆನೂ ರ್ಯಾಕ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನನ್ನ ಮಗನ ಶರ್ಟ್ ಕೂಡ ಹ್ಯಾಂಗ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ಇನ್ನೊಂದು ರೂಮಲ್ಲಿ ಹ್ಯಾಂಗ್ ಮಾಡೋದು ಶರ್ಟ್ಗಳನ್ನೆಲ್ಲ. ಸೊ ಈ ಥರ ಅವನ ಕಬಡನ್ನು ಸೆಟ್ ಮಾಡ್ತಾ ಇದ್ದೀನಿ. ಇದು ಅವನದು ಸ್ಕೇಟಿಂಗ್. ಲಾಸ್ಟ್ ಇಯರ್ ಅವನಿಗೆ ನಾವು ಸ್ಕೇಟಿಂಗ್ ಗಿಫ್ಟ್ ಕೊಟ್ಟಿದ್ವಿ ಬರ್ತ್ಡೇಗೆ. ಬಟ್ ಅವನದನ್ನು ಹಾಕಲಿಕ್ಕೂ ಕೂಡ ಕೇಳಲಿಲ್ಲ. ಸೊ ನನ್ನ ಹಸ್ಬೆಂಡ್ ಮತ್ತೆ ಅದು 4 ವೀಲಿದು ತೊಗೊಂಡು ಬಾ, ಅದರಲ್ಲಿ ಮಿನಿ ಹೋಗ್ಬೋದು ಅಂತ ಅಂದ್ಕೊಂಡು 4 ವೀಲಿದು ಕೂಡ ತಂದು ಟ್ರೈ ಮಾಡಿದೆ. ಅದು ಕೂಡ ಅವನು ಯೂಸ್ ಮಾಡಿಲ್ಲ. ಮೇ ಬಿ ಅವನಿಗೆ ಅದು ಇಷ್ಟ ಇಲ್ಲ. ಎಲ್ಲ ಮಕ್ಕಳು ಸೇಮ್ ಅಲ್ಲ, ಅದೇನು ಮಾಡಲಿಕ್ಕೂ ಆಗಲ್ಲ. ನೀತನ ಸೈಡ್ ಕೂಡ ನೀತನೇ ಮಾಡ್ಕೊಳ್ಳೋದು. ಜಸ್ಟ್ ನೀತನ ಸೈಡ್ ಇದು ಲಾಸ್ಟ್ ಸೆಲ್ಫ್ ಏನುಂಟು ಅದರಲ್ಲಿ ನಾವು ಎಕ್ಸ್ಟ್ರಾ ಐಟಮ್ಸ್ಗಳನ್ನು ಇಡ್ತೀವಿ. ಅಂದರೆ ನಾನು ಡಿಮಾರ್ಟಿಗೆ ಹೋದಾಗ ತುಂಬ ಪರ್ಚೇಸ್ ಮಾಡಿ ತರ್ತೀನಲ್ಲ, ಸೊ ಅದರಲ್ಲಿ ಏನೆಲ್ಲ ಬೇಕು ಅಂತ ಹೇಳಿ ಒಂದು ಸಲ ಚೆಕ್ ಮಾಡೋದು ನಾನು. ಬಿಕಾಸ್ ನೆಕ್ಸ್ಟ್ ಡಿಮಾರ್ಟಿಂದ ಏನೆಲ್ಲ ಬೇಕಂತ ಹೇಳಿ ಹ್ಯಾಂಡ್ ವಾಶ್, ಸೋಪ್ಸ್, ಆ ಥರದ್ದೆಲ್ಲ ಡಿಶ್ ವಾಷಸ್ಗಳಿದು ಏನೆಲ್ಲ ಉಂಟು ಅದೊಂದು ಲಾಸ್ಟ್ ಸೆಲ್ಫಲ್ಲಿ ಇಡ್ತೀವಿ. ಸೊ ನಾನು ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದೆ, ಬಿಕಾಸ್ ನೆಕ್ಸ್ಟ್ ಡಿಮಾರ್ಟಿಗೆ ಹೋದಾಗ ಏನೆಲ್ಲ ತರಬೇಕು ಅಂತ ಹೇಳಿ. ಸಮಯ ಸಿಕ್ಕಿದಾಗ ನಾನು ಒಂದೊಂದು ಸಲ ಚೆಕ್ ಮಾಡ್ತೀನಿ. ಬಿಕಾಸ್ ನನಗೆ ನಿಜ ಹೇಳ್ತೀನಿ, ನನಗೆ ನೆನಪಂದರೆ ನೆನಪೇ ಇರಲ್ಲ. ಇದು ನೋಡಿ, ಈಗ ಗೊತ್ತಾಯಿತು ರೈನ್ಕೋಟ್ ಇಲ್ಲಿ ಉಂಟು ಅಂತ ಹೇಳಿ. ಇಲ್ಲಾಂದರೆ ಉಂಟಲ್ಲ, ಮಳೆಗಾಲದ ಟೈಮಲ್ಲಿ ಇಡೀ ಮನೆಯನ್ನು ಒಂದು ಸಲ ಉಲ್ಟಾ ಮಾಡಿ ಹುಡುಕೋದು. ನನಗೆ ಮಾತ್ರ ರೈನ್ಕೋಟ್ ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ನೆನಪು ಬರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಏನಂದರೆ, ನಮ್ಮ ಮನೆದು ಈ ಕಬಡಿದು ಮೇಲೆ ಏನುಂಟು ಅಲ್ಲಿ ಕ್ಲೋಸಿಂಗ್ ಮಾಡಿಲ್ಲ ಇನ್ನೂ ಕೂಡ. ಅವರು 1-2 ವಾರದ ನಂತರ ಬರ್ತೀನಿ ಅಂತ ಹೇಳಿದರು, ಇನ್ನು ಬಂದಿಲ್ಲ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನಾವು ಅದು ಕೂಡ ಕ್ಲೋಸ್ ಮಾಡಿಸ್ಬೇಕಂತ ಇದ್ದೀವಿ. ಇಲ್ಲಾಂದರೆ ಐಟಮ್ಸ್ ಇದು ಬಾಕ್ಸ್ ಅದು ಇದು ಎಲ್ಲ ಕಾಣಿಸ್ತದೆ ಅಲ್ಲ ಅಂತ ಹೇಳಿ ಅದೊಂದು ಕ್ಲೋಸಿಂಗಿಗೆ ಅವರು ಲೆಕ್ಕ ತೆಗೆದು ಹೋಗಿದ್ದಾರೆ, ಇನ್ನೂ ಕೂಡ ಬಂದಿಲ್ಲ.
ಈಗ ನಾನು ಇನ್ನೊಂದು ರೂಮಿಗೆ ಬಂದೆ. ಈ ರೂಮ್ ನಾವು ಯಾರು ಕೂಡ ಯೂಸ್ ಮಾಡಲ್ಲ, ಯಾರಾದರೂ ಗೆಸ್ಟ್ ಬಂದರೆ ಮಾತ್ರ ಯೂಸ್ ಮಾಡೋದು. ಈ ರೂಮಲ್ಲಿ ಎಲ್ಲ ಕೂಡ ಬ್ಲ್ಯಾಂಕೆಟ್ಸ್ ಅದು ಇದು ಅಂತ ಇಡೋದು. ನೋಡಿ ಅದು ಅವಸ್ಥೆ ಹೇಗೆ ಇಟ್ಟಿದ್ದೀವಿ ಅಂತ ಹೇಳಿ, ಅದನ್ನು ನೋಡಿ ಒಂದು ಸಲ ನನಗೆ ತಲೆ ಹಾಳಾಯಿತು. ಎಲ್ಲದು ಕೂಡ ಮೇಲೆ ಹತ್ತಿಸಿಟ್ಟಿದ್ದೀವಿ, ಬಟ್ ಒಂದು ಅರ್ಜೆಂಟಿಗೆ ಯಾರಾದರೂ ಬಂದರೆ ಬೇಕಲ್ಲ ಅಂತ ಹೇಳಿ ಒಂದು ಸ್ವಲ್ಪವನ್ನು ಇಟ್ಟಿದ್ದೀನಿ. ಅದನ್ನು ಕೂಡ ತಗೊಂಡೋಗೋದು, ಒಟ್ರಾಶೆ ಇಡೋದು ಅಷ್ಟೇ ಮಾಡ್ತಾ ಇದ್ದದ್ದು. ಸೊ ಒಂದು ಸಲ ಸರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅದನ್ನೆಲ್ಲ. ಅದು ಗೋಣಿ ಚೀಲ ಕೂಡ ನೋಡ್ಬೋದು ನೀವು, ಅದು ಅತ್ತಿ ಒಣಗಿಸಿದ್ರಲ್ಲ ಮೊನ್ನೆ ಬಾಪತ್ ಪೌಡ್ರಿಗೆ, ಅದೆಲ್ಲ ಐಟಮ್ಸ್ ಅದು ಇದರಲ್ಲಿ ತುಂಬಿಸಿಡೋದು. ಒಂದು ಮಗಂದು ಐಟಮ್ಸ್ ಎಲ್ಲ ಈ ರೂಮಲ್ಲಿಯೇ ಇರುತ್ತೆ. ನಮಗೆ ಟೋಟಲ್ 4 ಬೆಡ್ರೂಮ್ಸ್ಗಳು ಇರೋದು. ಅತ್ತೆಯ ಬೆಡ್ರೂಮಲ್ಲಿ ಅತ್ತೆ ಕ್ಲೀನ್ ಮಾಡ್ಕೊಳ್ತಾರೆ, ಅವ್ರದ್ದೇನೆಲ್ಲ ಐಟಮ್ಸ್ ಉಂಟು. ಕ್ಲೀನ್ ಮಾಡಿದರೂ ಕೂಡ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಈ ಕೆಲಸಕ್ಕೇ ಹೋಗಲ್ಲ. ಕೈ ಹಾಕಿದ ನಂತರ ಎಲ್ಲದೂ ಮಾಡಲೇಬೇಕು. ಸೊ ಇವತ್ತು ಏನೋ ಒಂದು ಮಾಡಿ ಬಿಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ, ಬಟ್ ಮೇಲಿನ ರ್ಯಾಕ್ ಮುಟ್ಟಿಲ್ಲ. ಹಸ್ಬೆಂಡ್ ಹೇಳಿದರು ನಾಡಿದ್ದು ಅವರು ಫಿಕ್ಸಿಂಗಿಗೆ ಬಂದರೆ ಅದನ್ನೆಲ್ಲ ತೆಗೆದು ಕೆಳಗಿಟ್ಟು ಮತ್ತೆ ಕ್ಲೀನ್ ಮಾಡಬೇಕಷ್ಟೇ, ಮತ್ತೆ ಯಾಕೆ ಈಗ ಮಾಡೋದು ಅಂತ ಹೇಳಿದರು. ಸೊ ಅದರಿಂದ ಅಲ್ಲಲ್ಲಿಯೇ ಸರಿ ಮಾಡಿಕೊಂಡು ಇಡ್ತಾ ಇದ್ದೀನಿ. ಈ ಸೈಡಲ್ಲಿ ಮಗನ ಬುಕ್ಸ್ ಎಲ್ಲ ಇಡೋದು. ಅವನಿಗೆ ಬುಕ್ಸ್ ಇದು ಕ್ರೇಜ್ ಉಂಟು ತುಂಬ, ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ. ಸೊ ಒಂದು ಬುಕ್ಸ್ ತುಂಬ ಉಂಟು, ಸೊ ಅಲ್ಲಿ ಇಡೋದು. ಮತ್ತು ಅವನ ಶರ್ಟ್ ಕೂಡ ನೋಡ್ಬೋದು ನೀವು, ನನಗೆ ಅಲ್ಲಿ ಹ್ಯಾಂಗ್ ಮಾಡಲಿಕ್ಕೆ ಆಪ್ಷನ್ ಇಟ್ಟಿಲ್ಲ ನಾನು ಆಗ. ಸೊ ಈಗ ಇಲ್ಲಿ ಹ್ಯಾಂಗ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇರುತ್ತೆ ಒಂದು ಸ್ವಲ್ಪ ಶರ್ಟ್ಸ್ಗಳೆಲ್ಲ, ಮತ್ತು ಮನೆಯ ಐಟಮ್ಸ್ಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಈಗ ಸರಿ ಮಾಡ್ತಾನೆ ಇದ್ದೀನಿ, ಮುಗಿಯುವ ಹಾಗೇ ಇಲ್ಲ. ಮಧ್ಯದಲ್ಲಿ ಸಡನ್ನಾಗಿ ಹಸ್ಬೆಂಡ್ ಬಂದಿದ್ದರು. ಅವರು ಮಷಿನ್ ಕೆಳಗೆ ಹಾಕ್ಕೊಂಡಿದ್ರಂತೆ, ಕ್ಲೀನ್ ಮಾಡ್ತಾ ಇದ್ರಲ್ಲ ಮೇಲೆ. ಸೊ ಅದೇನೋ ಗಮ್ಮೇನು ಕೇಳಲಿಕ್ಕೆ ಬಂದರು. ಅದು ತಲೆ ಹಾಳಾಗಿ ಹೋಗಿದೆ ಅವರಿಗೆ. ಒಂದು ಸಲ ಹೊಸ ಮಷಿನೆಲ್ಲ ಏನೋ ಹಿಂದ್ಗಡೆ ಇಟ್ಟಿದ್ರಂತೆ, ಅಂದರೆ ಚೇರ್ ಮೇಲೆ. ಚೇರಿಂದ ಕೆಳಗೆ ಬಿದ್ದದೇ ಗೊತ್ತಾಗಿಲ್ಲ ಅಂತೆ. ಐ ಥಿಂಕ್ ಅವರು ಲಾಂಗ್ ಉಂಟು ಪೈಪ್ ಅಂತ ಎಳಿತಾ ಬಂದರು ಇರ್ಬೋದು. ಸೊ ಅದು ಕೆಳಗೆ ಬಿದ್ದಿದೆ. ಅವರ ಟೆನ್ಷನಲ್ಲಿ ಅವರಿದ್ದರು. ಸೊ ಈಗ ನೋಡಬೇಕು ಏನಾಗಿದೆ ಅಂತ ಹೇಳಿ. ಮಷಿನ್ ರನ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಮತ್ತೆ ರನ್ ಮಾಡಿದರು. ಹೊಸ ಮಷಿನನ್ನು ಕೆಳಗೆ ಹಾಕಿ ಕೂಡ ಆಯಿತು. ಈಗ ನೋಡಬೇಕು ಅದನ್ನು ರಿಪೇರಿಗೆ ಕೊಡಬೇಕಾ ಅಥವಾ ತನ್ನಷ್ಟಕ್ಕೆ ಇವರೇ ಸರಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದು ಇವರು ಡೈಲಿ ಹೋಗಿ ಅವರು ಹಾಕಿದ ಮಾವಿನ ಮರಕ್ಕೆ ನೋಡಲಿಕ್ಕೆ ಹೋಗೋದು. ಇದ್ದದ್ದು ಸ್ವಲ್ಪ ದೊಡ್ಡದಿತ್ತು, ಅದನ್ನು ಡೈಲಿ ಮುಟ್ಟಿ ಬರೋದು. ಇವತ್ತು ಬಿದ್ದಿದೆ, ಅವರ ಕೈಗೇನೆ ಬಂದಿದೆ. ನಾವು ಮಿನಿ ಮಾಡಿದರೆ ಉಂಟಲ್ಲ, ಕೇಳುವ ಕಿವಿಯನ್ನು ಹತ್ತಿ ಇಟ್ಟು ಕೂತ್ಕೊಳ್ಬೇಕಿತ್ತ ಅಂತ. ಅವರು ಡೈಲಿ ಹೋಗಿ ನೋಡಿ ಬರೋದು. ಇವತ್ತು ಕೈಗೇನೆ ಬಂತಂತ ಅನಿಸುತ್ತೆ. ನಗೆ ಆಡ್ತಾ ಇದ್ದಾರೆ ಅದಕ್ಕೆ, ನಾನು ಹೇಳಿದ್ದಕ್ಕೆ. ನೆಕ್ಸ್ಟ್ ನಾನು ಸ್ನಾನ ಮಾಡಿ ಕೆಲಸಕ್ಕೆ ಹೊರಟಿದ್ದೀನಿ. ಈಗ ನಾನು 2 ದಿನದಿಂದ ಮಧ್ಯಾಹ್ನದಿಂದ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ಹೊರಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ಐಟಮ್ಸನ್ನು ಗುಜಿರಿಗೆ ಇಟ್ಟಿದ್ದೀವಿ. ಇಷ್ಟು ಗುಜಿರಿ ಐಟಮ್ಸ್ ಉಂಟು. ಅದು ಕೂಡ ನಾವು ರ್ಯಾಕ್ ಕ್ಲೀನ್ ಮಾಡಿಲ್ಲ ಇನ್ನೂ ಕೂಡ, ಬಿಕಾಸ್ ರ್ಯಾಕ್ಸ್ ಫಿಕ್ಸಿನವರು ಬರ್ತಾರೆ ಅಂತ. ಇದರಿಂದ ನಮಗೆ ಸಾಧಾರಣ 5,500 ಏನೋ ಸಿಕ್ಕಿದೆ ಗುಜರಿಯಿಂದ. ನೆಕ್ಸ್ಟ್ ಬಂದು ನನಗೆ ಇಲ್ಲಿ ಐಟಮ್ಸ್ ಎಲ್ಲ ಬಂದಿತ್ತು. ಸೊ ಅದರದ್ದು ಸ್ವಲ್ಪ ರಿವ್ಯೂ ಮಾಡಲಿಕ್ಕೆ ಇತ್ತು. ಟೀ ಶರ್ಟ್ಸ್ಗಳಿದು ಶಾರ್ಟಿಗೆ, ಅದರದ್ದು ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು. ಯಾರಿಗಾದರೂ ಈ ಶಾರ್ಟ್ಸಲ್ಲಿ ಬಂದ ಟೀ ಶರ್ಟ್ಸ್ ಏನಾದರೂ ಇಷ್ಟ ಆದರೆ ಹೇಳಿ, ನಾನು ಅದರದ್ದು ಲಿಂಕ್ ಕೊಡ್ತೀನಿ. ಕ್ವಾಲಿಟಿ ತುಂಬ ಒಳ್ಳೆಯದೇ ಉಂಟು. ತುಂಬ ಬಟ್ಟೆ ತೊಗೊಳ್ತಿದ್ದೀನಿ ಅಂತ ಹೇಳಿ ಹಸ್ಬೆಂಡ್ ಕೂಗ್ತಾನೇ ಇದ್ದಾರೆ. ಬಟ್ ಹುಡುಗಿಯರಿಗೆ, ಲೇಡೀಸ್ಗಳಿಗೆ ಹಾಗೆ ಅಲ್ಲ, ಎಷ್ಟು ಬಟ್ಟೆ ಇದ್ದರೂ ಕೂಡ ಸಾಕಾಗಲ್ಲ. ನೆಕ್ಸ್ಟ್ ಬಂದು ನಾವೊಂದು ಶಾರ್ಟ್ ಮಾಡಿದ್ವಿ. ಈ ಶಾರ್ಟ್ ಮಾಡಲಿಕ್ಕೆ ಹೋಗಿ ನಾವು ಎಷ್ಟು ನಗೆ ಆಡಿದ್ವಿ ಅಂತ ಇಲ್ಲ. ನಗೆ ಆಡ್ತಾ ಹೋಗಿ ಒಂದು ರಿಷಲಿದ್ದು ಸ್ಪೆಕ್ಟ್ ಮೇಲೆ ಕೂತು ಸ್ಪೆಕ್ಟ್ ಕೂಡ ಒಡೆದು ಹಾಕಿದ್ದಾಳೆ, ಅಷ್ಟು ನಗೆ ಆಡಿದ್ದೀವಿ. ಈ ವಿಡಿಯೋ ಕೂಡ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಉಂಟು. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಆ್ಯಕ್ಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಗೈಸ್, ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.